ಈಗ ನಾನು ಸೆಟ್ ಮಾಡಿದೆ. ಪ್ರಾಡಕ್ಟ್ ತುಂಬ ಹೆವಿ ಇದೆ, ವರ್ಕ್ ಕ್ವಾಲಿಟಿ ಮ್ಯಾನುವಲ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಓಡಿಸ್ಬೇಕು ಏನಂತ ಇದು ನೋಡೋಣ ನಾವೀಗ. ಈಗಂತೂ ಅದೇನು ಸೆಟ್ ಮಾಡಲ್ಲ ಡಿಜಿಟಲ್ ಬೋರ್ಡು, ಯಾಕಂದರೆ ಅದು ಹೊರಗೆ ಬರೋಕೆ ಏನೋ ಡ್ಯಾಮೇಜ್ ಆಗಿದೆ ಕಷ್ಟ ಆಗುತ್ತಲ್ಲ. ಸೊ ಅದ್ರ ಸಲ ಅದೇನು ಸೆಟ್ ಮಾಡಲ್ಲ, ಜಸ್ಟ್ ಇದನ್ನ ಬೋರ್ಡ್ನ ಸೆಟ್ ಮಾಡ್ಕೊತೀವಿ ಅದನ್ನ ಹಾಕಲಿಕ್ಕೆ. ಸೊ ಇದರಲ್ಲಿ ನೆಟ್ಟಿದ್ದಾವೆ ಅನ್ಸುತ್ತೆಲ್ಲ ಸ್ಕೂಟಿ ನೋಡೋಣ. ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಇದೆ, ವರ್ಕ್ ಅಂತ ಹೇಳ್ಬೋದು ಮಾಡಿ. ಇದಕ್ಕವರು ಎಕ್ಸ್ಟ್ರಾ 4000 ಅಂತ ತೊಗೊಂಡಿದ್ದೆ. ಸೊ ಇವೆಲ್ಲ ವೀಲ್ಸು ಇವು ಹೆವಿ ಇದಾವೆ, ವೇಟ್ ತರಬೇಕಲ್ಲ, ತುಂಬ ಭಾರ ಇರುತ್ತಲ್ಲ ಅದಕ್ಕೆ. ಸೊ ಹೆವಿ ಇದೆ ಪ್ರಾಡಕ್ಟು. ಸೊ ಇವಾಗ ಒಂದು ಯಾವುದೂ ತೊಂದರೆ ಬಂದರೆ ನಾವು ಸ್ಕ್ರೂ ಸೆಟ್ ಯಾವ ಥರ ಇದು ಮಾಡ್ತಾರೆ ಒಂದು ಪಾಣಸಾಗಿದೆ ನಾವೇ ಸೆಟ್ ಮಾಡ್ಕೋಬೋದು. ಒಬ್ಬರಂತೂ ಸೆಟ್ ಮಾಡೋದು ಕಷ್ಟನೇ. ಸೊ ಆದಷ್ಟು ಯಾರಾದರೂ ನೀವೇನಾದ್ರು ತೊಗೊಂಡ್ರೆ ನಿಮ್ಮ ಫ್ರೆಂಡ್ಸ್ ಅತಿ ಇದ್ದರೆ ಹೆಲ್ಪ್ ತೊಗೊಳ್ಳಿ, ಯಾಕಂದರೆ ತುಂಬ ಕಷ್ಟ ಇದೆ, ಒಬ್ಬರೇ ಮಾಡೋಕ್ಕಾಗಲ್ಲ. ಅವರೆಲ್ಲ ಕೊಟ್ಟಿರ್ತಾರೆ ಮ್ಯಾನ್ಯಲಲ್ಲಿ ಕೂಡ ಯಾವ ಥರ ಜೋಡಿಸ್ಬೇಕಂತೇಳಿ. ಸೊ ಇವಾಗ ನಾನು ಸದ್ಯಕ್ಕಂತೂ ಡಿಜಿಟಲ್ ಬೋರ್ಡ್ನ ಓಪನ್ ಮಾಡಲ್ಲ, ಯಾಕಂದರೆ ಅದೇನಾದ್ರು ಫ್ರ್ಯಾಕ್ಚರ್ ಆಯ್ತು ಆದರೆ ಕಷ್ಟ ಅಲ್ವಾ. ಸೊ ಅವರೇ ಬಂದು ಸೆಟಪ್ ಮಾಡ್ತಾರೆ. ಜಸ್ಟ್ ನಾನು ಇದೊಂದು ಟೇಬಲ್ನ ಫುಲ್ ಸೆಟಪ್ ಮಾಡಿದ್ದೀನಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಮೆಟಲ್ಲು ಹೆವಿ ಇದೆ ಪ್ರಾಡಕ್ಟ್. ಫೈನಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಡಿಜಿಟಲ್ ಬೋರ್ಡ್ ಸೆಟಪ್ ಯಾವ ಥರ ಆಗಿದೆ ಅಂತೇಳಿ. ಸೊ ಇದು ಸ್ಟ್ಯಾಂಡು. ಸೊ ಇನ್ನೂ ಇದು ಡಿಸ್ಪ್ಲೇ ಇನ್ನೂ ಫಿಟ್ಟಿಂಗ್ ಆಗಿಲ್ಲ, ಅವ್ರು ಬಂದಮೇಲೆ ಫಿಟ್ಟಿಂಗ್ ಮಾಡಿಸ್ಬೇಕಂತ ಬಿಟ್ಟಿದ್ದೀನಿ. ಸೊ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಾವು ಬೇಕಾದ್ರೆ ಮಟೀರಿಯಲ್ಸ್ ಏನಾದ್ರು ಪೆನ್ ಅಂತ ಇರುತ್ತಲ್ಲ, ಅದು ಪೆನ್ನು, ಟಚ್ ಪೆನ್ನು ಅದನ್ನು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸಿಸ್ಟಮ್ ಕನೆಕ್ಟ್ ಮಾಡಿದರೆ ಅದನ್ನೆಲ್ಲ ಇಟ್ಕೋಬೋದು, ಒಂದು ಬುಕ್ಸ್ ಹತ್ತಿ ಇಟ್ಕೋಬೋದು. ಇಲ್ಲಿ ಬೇಕಾದ್ರೆ ನೀವು ಹೆವಿ ಇದೆ ಹೌದಾ, ಏನು ಭಾರ ಹಾಕಿದರೆ ಏನೂ ಆಗೋಲ್ಲ, ಅಷ್ಟೊಂದಿದೆ. ಆಲ್ರೆಡಿ ತೋರಿಸ್ತೀನಿ, ನಾನು ಭಾರನೇ ತಡೆದೆ, ನಾನು 80 kg ಮೇಲೆ ಇದ್ದೀನಿ ಹೌದಾ. ಸೊ ಅಷ್ಟೊಂದು ಪ್ರಾಡಕ್ಟ್ ಮಾತ್ರ ಹೆವಿ ಇದೆ. ಸೊ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡ್ಕೊಳ್ಳಿ. ಆ್ಯಂಡ್ ಇದು ಫುಲ್ ಇದು ಸೆಟಪ್ ಆದ್ಕೊಳ್ಳಿ, ನಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಕೊನೆಗೂ ನೋಡೋಣ ಯಾವ ಥರ ಇದೆ ಡಿಜಿಟಲ್ ಬೋರ್ಡ್ ಅಂತೇಳಿ. ಸೊ ನೋಡ್ತಿದ್ರೆಲ್ಲ ತುಂಬ ಸ್ಟ್ರಾಂಗ್ ಇದೆ. ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಿರ್ತಾರೆ, ನೀವು ಮಾಡ್ತಿರ್ತಾರೆ ಅಷ್ಟೊಂದು ಪ್ಯಾಕ್ನ ನೀಟಾಗಿ ಕಟ್ಟಿದ್ದಾರೆ. ಎಲ್ಲ ಓಪನ್ ಆಗಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಫೈನಲಿ ಡಿಜಿಟಲ್ ಬೋರ್ಡ್ ಸೆಟಪ್ ಆಗಿದೆ. ಸೊ ತುಂಬ ಕಷ್ಟಪಟ್ಟು ಸೆಟ್ ಮಾಡಿದ್ದೀವಿ ಆ್ಯಂಡ್ ಅಷ್ಟೇ ಎಫರ್ಟ್ ಕೂಡ ಹಾಕಿದ್ದೀವಿ ಪರ್ಚೇಸ್ ಮಾಡ್ಬೇಕಂದ್ರೆ, ಯಾಕಂದರೆ ದುಡ್ಡಿನ ಅವಶ್ಯಕತೆ ತುಂಬ ನೀಡಿರುತ್ತೆ. ಅಂಥದ್ರಲ್ಲಿ ಈ ಥರ ರಿಸ್ಕ್ ತೊಗೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂದ್ಕೊಂಡು ಪರ್ಚೇಸ್ ಮಾಡಿ ದುಡ್ಡು ಹಾಕಿದ್ದೀವಿ. ಸೊ ಎಲ್ಲ ಡಿಪೆಂಡ್ ಆಗೋದು ನಿಮ್ಮ ಮೇಲೆ.
ಸೊ ನೀವು ಸಪೋರ್ಟ್ ಮಾಡಿ, ಹೀಗೆ ಬೆಳೆಸ್ತಾ ಇರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡಿಲ್ಲ ಅಂದರೆ. ಸೊ ಇನ್ನೂ ಆನ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇನ್ನೂ ಆನ್ ಮಾಡಿಲ್ಲ, ಯಾಕಂದರೆ ಕರೆಂಟ್ ಒಂದು ಸ್ವಲ್ಪ ಹೋಗಿದೆ. ಸೊ ಕರೆಂಟ್ ಬಂದಮೇಲೆ ಯಾವ ಥರ ಡಿಸ್ಪ್ಲೇ ಯಾವ ಥರ ಆನ್ ಆದ ಯಾವ ಥರ ಇರುತ್ತೆ ಲುಕ್ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ವಶನ್ ಏನಪ್ಪ ಅಂದರೆ, ಈ ಕ್ವಶನ್ ಇದೆ ಅಲ್ವಾ, ಇದು ಎಲ್ಲ ರೆಗ್ಯುಲರ್ ಎಕ್ಸಾಮಲ್ಲಿ, ಎಲ್ಲ CET ಎಕ್ಸಾಮಲ್ಲಿ ಕೇಳ್ತಾರೆ, ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಲಾಸ್ಟ್ ಟೈಮ್ SD, FD, NTPC, RRBದಲ್ಲೆಲ್ಲ ಈ ತರ ಕ್ವಶನ್ಸ್ ಕೇಳಿದ್ರು, ಹೌದಾ? ಸೊ ಬಸವ ಅಂಡ್ ರಾಜು ಜೊತೆಲಿ ಕೂಡಿ 6 days ವರ್ಕ್ ಮಾಡ್ತಾರೆ, ಅಂಡ್ ಬಸವ ಒಬ್ನೇ ಆದ್ರೆ 18 days ವರ್ಕ್ ಮಾಡ್ತಾನೆ, ರಾಜು ಒಬ್ನೇ ಆದ್ರೆ ಎಷ್ಟು ದಿನದಲ್ಲಿ ವರ್ಕ್ ಮುಗಿಸ್ತಾರೆ ಅಂತ, ಹೌದಾ? ಸೊ ಯಾವ ತರ ಸಾಲ್ವ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಟ್ರಿಕ್ ಏನಪ್ಪ ಅಂದ್ರೆ 6 into 18 days ಡಿವೈಡೆಡ್ ಬೈ, ಸೊ ಎರಡು ಡಿಫರೆನ್ಸ್ ಇದೆ, 18 - 6 ಅಂದಾಗ 12 ಬರುತ್ತೆ, ಹೌದಾ? ಸೊ ಇನ್ನು ವರ್ಕ್ ಮಾಡಿ ನೋಡಿ, 6 1 6 2 2 1 2 9. ಸೊ ಆನ್ಸರ್ ಏನಪ್ಪ 9 days. ಸೊ ರಾಜು ಒಬ್ನೇ 9 days ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ, ಹೌದಾ? ಸೊ ಇವಾಗ ವರ್ಕ್ ನಿಮ್ಗೆ ಕೊಡ್ಲೇಬೇಕಲ್ವಾ? ಸೊ ವರ್ಕ್ ಬಂದ್ಬಿಟ್ಟು ಇದು. ಸೊ ಇದನ್ನು ಇಲ್ಲಿ ಯಾವ ತರ ಕಂಪ್ಲೀಟ್ ಮಾಡಿ, ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಥ್ಯಾಂಕ್ ಯು.